ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಗಡಿ ಜಿಲ್ಲೆ ಬೀದರ್ನಲ್ಲಿ ರೊಚ್ಚಿಗೆದ್ದ ಕರವೇ ಕಾರ್ಯಕರ್ತರು. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ. ದೇಶದ್ರೋಹಿಗಳ ಪರವಾಗಿ ನಿಂತ ಕಾಂಗ್ರೆಸ್ ಸಚಿವರುಗಳನ್ನು ಸಂಪುಟದಿಂದ ಕೈಬಿಡಬೇಕು ಎಂದ ಕೂಬಾ. ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ಅಕ್ಕಪಡೆಯಿಂದ ರ್ಯಾಲಿ. ಹಿಂದುತ್ವದ ಹುನ್ನಾರ ಹತ್ತಿಕ್ಕಲು ಜಾತ್ಯತೀತ ರಾಷ್ಟ್ರ ನಿರ್ಮಿಸಲು ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ. ಸುದ್ದಿಯ ವಿವರಗಳು. ಜಿಲ್ಲೆಯ ಎಲ್ಲಾ ಶಾಲೆ, ಕಾಲೇಜು, ಹೋಟೆಲ್, ಅಂಗಡಿ ಮುಗ್ಗಟ್ಟಿನವರು ನಾಮಫಲಕಗಳ ಮೇಲೆ 60% ಕನ್ನಡ ಭಾಷೆಯಲ್ಲಿ ಹೆಸರು ಬರೆಸಬೇಕು. ಇಲ್ಲವಾದರೆ ಅವುಗಳನ್ನು ಸಂಘಟನೆಯ ಕಾರ್ಯಕರ್ತರು ಕಿತ್ತೆಸೆಯುವರು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಮುದಳೆ ತಿಳಿಸಿದರು. ಮಾರ್ಚ್ 5ರಿಂದ ಪರಭಾಷೆ ನಾಮಫಲಕ ಕಿತ್ತೆಸೆದು ಕನ್ನಡ ನಾಮಫಲಕ ಅಳವಡಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸಲಾಗುವುದು. ಸುಮಾರು 500 ಕಾರ್ಯಕರ್ತರು ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇದಕ್ಕಾಗಿ 5 ತಂಡಗಳನ್ನು ರಚಿಸಲಾಗಿದೆ. ಒಂದು ತಂಡದಲ್ಲಿ ಸುಮಾರು 100 ಜನ ಕಾರ್ಯಕರ್ತರು ಇರಲಿದ್ದಾರೆ ಎಂದು ನಗರದಲ್ಲಿ ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನಗರದ ಸಿದ್ಧಾರ್ಥ ಕಾಲೇಜು, ಚಿಟ್ಟ ಕ್ರಾಸ್, ನೌಬಾದ್, ಫತ್ತೆ ದರ್ವಾಜಾ ಮತ್ತು ಶಹಾಪುರ್ ಗೇಟ್ನಿಂದ ಬಸವೇಶ್ವರ ವೃತ್ತದವರೆಗೆ ಹೋರಾಟ ನಡೆಯಲಿದೆ ಎಂದು ವಿವರಿಸಿದರು. ವೇದಿಕೆಯ ಪ್ರಮುಖರಾದ ಅನಿಲ್ ಹೆಡೆ, ವೀರ್ ಶೆಟ್ಟಿ, ಗೌಸ್ಪುರೆ, ಸುಭಾಷ್ ಗಾಯಕ್ವಾಡ್, ಸಚಿನ್ ಬೆನಕರಳ್ಳಿ, ವಿನಾಯಕ್ ರೆಡ್ಡಿ ಬುದೇರಾ, ವಿವೇಕ್ ನಿರ್ಮಳೆ, ಪ್ರಭು ಎಕತ್ಪುರ್, ಸೋಮಶೇಖರ್ ಸಜ್ಜನ್, ಉದಯ್ ಕುಮಾರ್ ಅಷ್ಟೂರೆ, ಗೋಪಾಲ್ ಕುಲಕರ್ಣಿ, ಮಹೇಶ್ ಕಪಾಸೆ, ಲಕ್ಷ್ಮಣ್ ಅಟ್ಗರ್, ವಿಶ್ವನಾಥ್ ಗೌಡ ಹಾಜರಿದ್ದರು. ಬ್ಯೂಟಿ ಪಾರ್ಲರ್ ಯಾರಿದ್ರು ಹೇಳ್ರಿ, ಅವ್ರಿಗೆ ಕನ್ನಡ ಅನ್ನ ತಿಂತಾಳ, ಅವಳಿಗೆ ಅನ್ನ ಕೃಷ್ಣ ಕನ್ನಡ ಹಾಕಪ್ಪ ಬೋರು, ಅನ್ನ ವಿಫಲವಾಗಿದೆ. ಮಾನ್ಯ ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸಿ ಬೀದರ್ಗೆ ಬರಲಿದ್ದಾರೆ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡಮಯವಾಗಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಎಂದ ದೇಶದ್ರೋಹಿಗಳ ಪರವಾಗಿ ನಿಂತ ಕಾಂಗ್ರೆಸ್ ಸಚಿವರುಗಳನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ರಾಜ್ಯ ಸಚಿವ ಭಗವಂತ್ ಖೂಬಾ ಬೀದರ್ನಲ್ಲಿ ಆಗ್ರಹಿಸಿದ್ದಾರೆ. ಎಫ್ಎಸ್ಎಲ್ ತನಿಖಾ ವರದಿಗೆ ಮೊದಲೇ ದೇಶದ್ರೋಹಿಗಳ ಪರವಾಗಿ ನಿಂತ ಸಚಿವರನ್ನು ಸಂಪುಟದಿಂದ ಕೈಬಿಟ್ಟು ಇತರ ಸಚಿವರನ್ನು ಈ ರೀತಿಯ ಹೇಳಿಕೆಗಳನ್ನು ನೀಡದಂತೆ ತಾಕೀತು ಮಾಡಬೇಕು ಎಂದರು. ಕಳೆದ ವಾರ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತ ಕೂಗಿದವರನ್ನ ಮಂತ್ರಿಗಳು ಖಂಡಿಸಿಲ್ಲ. ಅದರ ಬದಲಾಗಿ ಅವರನ್ನ ರಕ್ಷಣೆ ಮಾಡುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎಫ್ಎಸ್ಎಲ್ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ಅವರನ್ನ ಕ್ಲೀನ್ ಚಿಟ್ ಕೊಟ್ಟಿರೋದು ಇದು ಖಂಡನೀಯ. ಆದರೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಇವಾಗ ಅದು ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತ ಕೂಗನ್ನ ಸತ್ಯ ಇದು ಅನ್ನೋಂಥದ್ದನ್ನು ಹೊರಬಿದ್ದಿದೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆ ಎಲ್ಲ ಸಚಿವರನ್ನ ತಕ್ಷಣವಾಗಿ ತಮ್ಮ ಮಂತ್ರಿಮಂಡಲದಿಂದ ಕೈಬಿಡಬೇಕು. ಮತ್ತೆ ಮುಂದೆ ಇಂತಹ ಒಂದು ಹೇಳಿಕೆಗಳನ್ನು ಕೊಡಲಾರದ ಇನ್ನಿತರ ಮಂತ್ರಿಗಳಿಗೆ ತಾಕೀತನ್ನ ಮಾಡಬೇಕನ್ನುವಂಥದ್ದನ್ನ ನಾನು ಹೇಳ್ತೇನೆ. ಬೀದರ್ನಲ್ಲಿ ಜಿಲ್ಲಾ ಪೊಲೀಸ್ ಹಾಗೂ ರೋಟರಿ ಕ್ಲಬ್ ಸಹಯೋಗದಲ್ಲಿ ಪೊಲೀಸ್ ಇಲಾಖೆ ಅಕ್ಕಪಡೆಯ 30 ಮಹಿಳಾ ಸಿಬ್ಬಂದಿಯಿಂದ ಜಿಲ್ಲಾದ್ಯಂತ ರ್ಯಾಲಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ 8 ತಾಲೂಕುಗಳಲ್ಲಿ 3 ದಿನಗಳ ಕಾಲ ಸಂಚರಿಸಲಿರೋ ಬೈಕ್ ರ್ಯಾಲಿಗೆ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ತಾಯಿ ಮತ್ತು ಹೆಣ್ಣು ಮಗು ವೃತ್ತದಿಂದ ರ್ಯಾಲಿಗೆ ಚಾಲನೆ ನೀಡಿದರು. ಮಹಿಳಾ ಸಬಲೀಕರಣ ಹಾಗೂ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲಾದ್ಯಂತ ರ್ಯಾಲಿ ಹಮ್ಮಿಕೊಂಡಿದ್ದು, ಈ ಬಾರಿಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಘೋಷವಾಕ್ಯ ಸ್ಫೂರ್ತಿ ಹಾಗೂ
ಒಳ್ಳೆಗುಳುವಿಕೆ ಕುರಿತು ಮಾಹಿತಿ ನೀಡಲು ಎಲ್ಲಾ ತಾಲೂಕುಗಳಿಗೆ ಸಂಚರಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅಕ್ಕಪಡೆ ಮಾಹಿತಿ ನೀಡಲಿದೆ. ಓಕೆ ಸರ್. ದಿನಾಚರಣೆ ಇರುವಂಥ ಮಾರ್ಚ್ 8ನೇ ಅಂಗವಾಗಿ ಬೀದರ್ ಜಿಲ್ಲೆ ಪೊಲೀಸು ಮತ್ತು ಸಿಲ್ವರ್ ಸ್ಟಾರ್ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಹಯೋಗದಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಅಕ್ಕಪಡೆ ಏನಿದೆ ಅವರು ಇಡೀ ಜಿಲ್ಲಾದ್ಯಂತ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಬೈಕ್ ರ್ಯಾಲಿಯಲ್ಲಿ ಒಂದು ರೋಡ್ ಸೇಫ್ಟಿ ಮತ್ತು ವಿಮೆನ್ ಎಂಪವರ್ಮೆಂಟ್ ಈ ಬಗ್ಗೆ ಒಂದು ಥೀಮ್ ಇಟ್ಕೊಂಡು ಇವತ್ತು ಅವರು ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ. ಅವರು ಬೀದರ್ ಜಿಲ್ಲೆಯ ಚಿಕ್ಕಬುಕ್ಕ, ಹುಮ್ನಾಬಾದ್, ಬಸವ ಕಲ್ಯಾಣ್, ಹುಲ್ಸೂರು, ಹಾಲ್ಕಿ, ಕಮಲ್ ನಗರ್, ಔರಾದ್, ಕೊನೆಗೆ ಬೀದರ್ಗೆ ಹೀಗೆ ಏನಂದರೆ 5, 6 ಮತ್ತು 8ನೇ ತಾರೀಕು 3 ದಿನಗಳವರೆಗೆ ಇದನ್ನು ಮಾಡ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂತಂದರೆ ಈ ಬಾರಿ ವಿಶ್ವ ಮಹಿಳೆಯ ದಿನಾಚರಣೆಗೆ ಇರುವಂತಹ ಸ್ಲೋಗನ್ ಏನಿದೆ ಇನ್ಸ್ಪೈರ್ ಆ್ಯಂಡ್ ಇನ್ಕ್ಲೂಷನ್ ಅಂತ. ಒಂದು ಏನಂದರೆ ಇನ್ನೊಬ್ಬರಿಗೆ ಇನ್ಸ್ಪೈರ್ ಮಾಡುವಂಥದ್ದು. ಅವರು ಇವತ್ತು ಮಾಡ್ತಾ ಇರುವಂತಹ ಕೆಲಸ ಏನಿದೆ ಇಡೀ ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಏನಂತಂದರೆ ಇನ್ಸ್ಪಿರೇಷನ್ ಆಗಲಿ ಅಂತೇಳಿ. ಯಾಕೆ ಅಂತಂದರೆ ಇವತ್ತು ಎಷ್ಟೋ ಜನ ಏನಂತಂದರೆ ಅವರು ಸೆಲ್ಫ್ ಡಿಪೆಂಡೆಂಟ್ ಇರೋದಿಲ್ಲ. ಏನಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಾವು ಏನು ಸೆಲ್ಫ್ ಇದಾಗಿರೋದಿಲ್ಲ, ರಿಲಯನ್ಸ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಅವರಿಗೆ ಒಂದು ಕಾನ್ಫಿಡೆನ್ಸ್ ತುಂಬೋದ್ರ ಮೂಲಕ ಇವತ್ತು ಮಹಿಳೆಯರೇನಂದರೆ ಬೈಕ್ ರ್ಯಾಲಿನ ಮಾಡ್ತಾರೆ. ಎಲ್ಲ 8 ತಾಲೂಕುಗಳನ್ನು ಕವರ್ ಮಾಡ್ತಾರೆ. ಜೊತೆಗೆ ಏನಂತಂದರೆ ಇನ್ಕ್ಲೂಷನ್ ಅಂದರೆ ಮಹಿಳೆಯರು ಕೂಡ ಏನಂದರೆ ಇವತ್ತು ಸಮಾಜದ ಎಲ್ಲ ಸ್ತರಗಳಲ್ಲಿ, ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಕೂಡ ಏನಂತಂದರೆ ಇವತ್ತು ಒಳಗೊಳ್ಳುವ ಮೂಲಕ ಅವರು ಕೂಡ ಏನಂತಂದರೆ ಸಮಾಜದ ಒಂದು ಪ್ರಮುಖವಾದಂತಹ ಭಾಗ ಅನ್ನುವಂಥದ್ದನ್ನು ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ಒಂದು ಸಂದೇಶವನ್ನು ಇವತ್ತು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕೆಂದರೆ ಬೀದರ್ ಜಿಲ್ಲೆಯಲ್ಲಿ 14% ಏನಿದ್ದಾರೆ ಇವತ್ತು ವಿಮೆನ್ ಪೊಲೀಸ್ ಆಫೀಸರ್ಸು ನಮ್ಮ ಫೋರ್ಸಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ಭಾಳ ದೊಡ್ಡದಿದೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ. ಯಾಕಂದರೆ ಇವತ್ತು ಪೊಲೀಸ್ ಠಾಣೆಗಳಿಗೆ ಬರುವಂತಹ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಅವರನ್ನು ಏನಂತಂದರೆ ನಮ್ಮ ಮಹಿಳಾ ಅಧಿಕಾರಿಗಳು ಅವರಿಗೆ ಬರುವಂತಹ ಸಮಸ್ಯೆಗಳನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಮೂಲಕ ಏನಂದರೆ ಇಡೀ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಒಂದು ಏನಂದರೆ ಪ್ರೊಟೆಕ್ಷನ್ ಭಾವನೆಯನ್ನು ಮತ್ತು ಏನಂತಂದರೆ ಅವರಿಗೋಸ್ಕರ ಸೇವಾ ಭಾವನೆಯನ್ನು ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಬೈಕ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವರು ಎಲ್ಲ ತಾಲೂಕುಗಳಿಗೆ ಹೋದಾಗ ಅಲ್ಲಿರುವಂತಹ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಹೋಗಿ ಅಲ್ಲಿಯ ವಿದ್ಯಾರ್ಥಿನಿಯರೊಂದಿಗೆ, ವಿದ್ಯಾರ್ಥಿಗಳೊಂದಿಗೆ ಏನಾದರೂ ಇಂಟರ್ಯಾಕ್ಷನ್ ಮಾಡೋದ್ರ ಮೂಲಕ ಮತ್ತು ಅಲ್ಲಿಯೂ ಕೂಡ ನಮ್ಮ ರೋಟರಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಕೂಡ ಅಲ್ಲಿಯೂ ಏನಂದರೆ ಅವ್ರನ್ನ ರಿಸೀವ್ ಮಾಡ್ತಾ ಇದ್ದಾರೆ. ಈ ಮೂಲಕ ಇದೊಂದು ವಿನೂತನವಾಗಿ ನನಗೆ ಗೊತ್ತಿದ್ದ ಹಾಗೆ ರಾಜ್ಯದಲ್ಲಿ ಪ್ರಥಮ ಬಾರಿ ಏನಂದರೆ ಈ ಥರ ಕೆಲಸ ಆಗ್ತಾಯಿದೆ ಅಂತಂದು ನಾನು ಹೇಳಿದ್ದೀನಿ. 3 ಕಲರ್ಸ್ ಒಂದು ಆ್ಯಕ್ಚುಲಿ ಈ ಸಾರಿಯ ಥೀಮ್ ಏನಿದೆ ಪರ್ಪಲ್, ಗ್ರೀನ್ ಮತ್ತು ವೈಟ್ ಅಂತ ಇದೆ. ಪರ್ಪಲ್ ಅಂತಂದರೆ ಇಟ್ಸ್ ಅ ಸೆನ್ಸ್ ಆಫ್ ಜಸ್ಟಿಸ್. ಅಂದರೆ ಮಹಿಳೆಯರು ಇವತ್ತು ಏನಂತಾರೆ ನ್ಯಾಯವನ್ನು ಕೊಡಬಹುದು ಅಂತೇಳಿ. ಯಾಕಂದರೆ ಯಾವುದೇ ಒಂದು ಊರುಗಳಿರ್ಬೋದು, ಹಳ್ಳಿಗಳಲ್ಲಿರ್ಬೋದು, ನಾವು ಅಲ್ಲಿ ಕೆಲವೊಂದು ಸಾರಿ ಏನಂತಂದರೆ ಕೆಲವೊಂದು ಮನಸ್ತಾಪಗಳಾಗಿರ್ತವೆ ಕೆಲವೊಂದು ಸಮುದಾಯಗಳ ಮಧ್ಯೆ ಇದಾದಾಗ. ಸೊ ಅಂತಹ ಸಂದರ್ಭದಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಮಹಿಳೆಯರು ಏನಂತಾರೆ, ನಾವು ಕೆಲವೊಂದು ಗ್ರಾಮಗಳಲ್ಲಿ ಇದನ್ನು ಪ್ರಯೋಗ ಮಾಡಿದ್ದೀವಿ. ನಾವು ಅಲ್ಲಿ ಹೋಗಿ ನಮ್ಮ ಮಹಿಳೆಯರು ಏನಂದರೆ ಮಹಿಳಾ ಅಧಿಕಾರಿಗಳು ಹೋಗಿ ಮಹಿಳೆಯರ ಜೊತೆ ಮಾತನಾಡಿದಾಗ ಏನಂದರೆ ಆ ಊರಿನಲ್ಲಿ ಶಾಂತಿ ಸ್ಥಾಪನೆ ಆಗಿಲ್ಲ. ಸೊ ಆದ್ದರಿಂದ ಏನಂದರೆ ಇವತ್ತು ಜಸ್ಟಿಸ್ ಏನಂದರೆ ಡೆಲಿವರ್ ಮಾಡುವಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಿದೆ. ಸೊ ಪರ್ಪಲ್ ಏನಿದೆ ಅದು ಜಸ್ಟಿಸ್ನ ಹೇಳ್ತದೆ ಮತ್ತು ಯಾವುದೊಂದು ಕಾಸ್ಗೋಸ್ಕರ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಹೇಳುತ್ತೆ. ಮತ್ತು ಗ್ರೀನ್ ಏನಿದೆ ಅದು ಹೋಪ್ ಅಂತೇಳಿ, ಅಂದರೆ ಭರವಸೆ. ಇವತ್ತು ಮಹಿಳೆಯರ ಬಗ್ಗೆ ಭರವಸೆ. ಹೌದು, ಏನಂತಂದರೆ ಇವತ್ತು ಸಮಾಜ ಈಗ ಒಂದು ದೇಶ ಪ್ರಗತಿ ಆಗಬೇಕು ಅಂತಂದರೆ ಅಲ್ಲಿರುವಂಥ ಪುರುಷ ಮತ್ತು ಮಹಿಳೆಯರಿಬ್ಬರೂ ಕೂಡ ಏನಂತಂದರೆ ಸಮವಾಗಿ ಏನಂದರೆ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕಾಗ್ತದೆ. ಆದ್ದರಿಂದ ಮಹಿಳೆಯರು ಇವತ್ತು ಭರವಸೆಯ ಒಂದು ಇದನ್ನು ಕೂಡ ಜೊತೆಗೆ ಇನ್ನು ಬಿಳಿ ಅನ್ನುವಂಥದ್ದು ಪ್ಯೂರಿಟಿ ಅಂದರೆ ಪರಿಶುದ್ಧತೆ. ಅಂದರೆ ಮಹಿಳೆಯರು ಏನಂತಾರೆ ಇಡೀ ಸಮಾಜದಲ್ಲಿ ಒಂದು ಪರಿಶುದ್ಧತೆಯನ್ನು, ಪರಿಶುದ್ಧವಾದ ವಾತಾವರಣವನ್ನು ಒಂದು ಆರ್ಗನೈಸೇಷನಲ್ಲಿ ಅಥವಾ
ಒಂದು ಸೊಸೈಟಿನಲ್ಲಿರಲಿ ಅಥವಾ ಒಂದು ವಿಲೇಜಲ್ಲಿರಲಿ ಎಲ್ಲ ಕಡೆಯೂ ಕೂಡ ಅದನ್ನು ತರುವಲ್ಲಿ ಅವರದ್ದು ಪಾತ್ರ ಬಹಳ ದೊಡ್ಡದಿದೆ ಅಂತೇಳಿ. ಆದ್ದರಿಂದ ಈ ಬಾರಿಯ ಏನು ಸ್ಲೋಗನ್ ಇದೆ ಇನ್ಸ್ಪೈರ್ ಆ್ಯಂಡ್ ಇನ್ಕ್ಲೂಷನ್ ಅಂತೇಳಿ. ಸೊ ಅದರಲ್ಲಿ 3 ಕಲರ್ಸ್ನ ಅವರು ಬಳಸಿದ್ದಾರೆ. ಸೊ ಇನ್ಸ್ಪೈರ್ ಆ್ಯಂಡ್ ಇನ್ಕ್ಲೂಷನ್ ಅಂದರೆ ಒಂದು ಇವರು ಇನ್ನೊಬ್ಬರಿಗೆ ಇನ್ಸ್ಪೈರ್ ಮಾಡುವಂಥದ್ದು ಮತ್ತು ತಾವು ಕೂಡ ಇನ್ಸ್ಪೈರ್ ಆಗುವಂಥದ್ದು, ಉಳಿದ ಮಹಿಳೆಯರು ಕೂಡ ಇನ್ಸ್ಪೈರ್ ಆಗುವಂಥದ್ದು. ಇನ್ಕ್ಲೂಷನ್ ಅಂತಂದರೆ ಏನು ಉಳಿದ ಪುರುಷ ಸಮಾಜ ಏನಿದೆ ಅವರು ನಾವು ಏನಂತಂದರೆ ಅವ್ರನ್ನ ಜೊತೆಗೆ ನಾವು ಇನ್ಕ್ಲೂಡ್ ಮಾಡಿಕೊಂಡು ಏನಂದರೆ ನಾವು ಹೋಗುವಂಥದ್ದು, ಜೊತೆಗೆ ಅವರು ಕೂಡ ಏನಂತಂದರೆ ಈ ಸಮಾಜದ ಒಂದು ಭಾಗ, ಬಹುಮುಖ್ಯವಾದಂಥ ಭಾಗ ಅನ್ನುವಂಥದ್ದನ್ನು ಅರ್ಥಕೊಳ್ಳುವಂಥದ್ದು ನಾವಿಲ್ಲಿ ಏನಂದರೆ ಒಂದು ಪ್ರಯತ್ನ ಮಾಡಬೇಕು. ಇವಾಗ ನಾವು ನೋಡಿದ್ದೇನಂತಂದರೆ ಅಕ್ಕಪಡೆ ನಮ್ಮದು ವಿಮೆನ್ ಪೊಲೀಸ್ ಏನು ಅಧಿಕಾರಿಗಳಿದ್ದಾರೆ, ಆ ವಿಮೆನ್ ಪೊಲೀಸ್ ಟೀಮ್ ಏನಿದೆ ಅದರೊಳಗಿಂದ 30 ವೆರಿ ಬ್ರೇವ್, ವೆರಿ ಸ್ಟ್ರಾಂಗ್, ವೆರಿ ಯಂಗ್ ಇಂಡಿವಿಜುವಲ್ಸ್ ಅವ್ರ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸರ್ ಅವ್ರ ನೇತೃತ್ವದಲ್ಲಿ, SP ಸರ್ ಅವ್ರ ನೇತೃತ್ವದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬೇಕು, ಒಂದು ಅವೇರ್ನೆಸ್ ಎಲ್ಲರಲ್ಲಿ ಮೂಡಿಸಬೇಕು ಅಂತ ಇಡೀ ಡಿಸ್ಟ್ರಿಕ್ಟ್ನ ಓಡಾಡ್ತಾ ಇದ್ದಾರೆ, ಬೈಕ್ಸ್ ಮೇಲೆ ಹೋಗ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅದೇ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಟು ದೆಮ್. ಯಾಕಂದರೆ ಈ ಥರದ್ದು ಯಾವತ್ತೂ ಆಗೇ ಇಲ್ಲ, ನಾವು ಬೀದರ್ಲಂತೂ ನಾವು ನೋಡೇ ಇಲ್ಲ ಈ ಥರದ್ದು. ಸರ್ ಅಂದಂಗೆ ಇಡೀ ರಾಜ್ಯದಲ್ಲೇ ಎಲ್ಲೂ ಆಗಿಲ್ಲ. ಸೊ ಅದೇ ಈ ವರ್ಷದ ಏನು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇದೆ ಅದರ ಥೀಮ್ ಇನ್ಸ್ಪೈರ್ ಆ್ಯಂಡ್ ಇನ್ಕ್ಲೂಷನ್ ಅಂತ ಇದೆ. ದಿಸ್ ಇಸ್ ಅ ವೆರಿ ಬಿಗ್ ಎಕ್ಸಾಂಪಲ್, ದಿಸ್ ಅ ವೆರಿ ಸ್ಟ್ರಾಂಗ್ ಎಕ್ಸಾಂಪಲ್ ವೇರ್ ಅ ಟೀಮ್ ಆಫ್ 30 ಯಂಗ್ ವಿಮೆನ್ ಇಡೀ ಡಿಸ್ಟ್ರಿಕ್ಟ್ನ ಎಲ್ಲ ಓಡಾಡಿಕೊಂಡು ಎಲ್ರಿಗೂ ಇನ್ಸ್ಪೈರ್ ಮಾಡಿ, ಇನ್ನೂ ರೋಡ್ ಸೇಫ್ಟಿ ಬಗ್ಗೆ ಎಲ್ರಿಗೂ, ರೋಡ್ ಸೇಫ್ಟಿ ಇಸ್ ಜಸ್ಟ್ ಐ ಥಿಂಕ್ ಅ ಮೀನ್ಸ್ ಫಾರ್ ದಿಸ್, ಬಟ್ ಮೇಜರ್ ಅವ್ರು ಏನು ಮೋಟೋ ಇದೆ ಅಂತಂದರೆ ಇಷ್ಟೇ ಧೈರ್ಯವಾಗಿ ಇನ್ನು ಹೆಣ್ಮಕ್ಳು ಮುಂದೆ ಬರಬೇಕು, ಇಷ್ಟೇ ಧೈರ್ಯವಾಗಿ ಹೆಣ್ಮಕ್ಳಿಗೆ ಸ್ಪೇಸ್ ಕ್ರಿಯೇಟ್ ಆಗಬೇಕು. ಅದಕ್ಕಿಂತ ಜಾಸ್ತಿ ನಾವು ಆ್ಯಸ್ ಸಿಟಿಸನ್ಸ್ ಇಲ್ಲಿಂದ ನಾವು ಇನ್ಸ್ಪೈರ್ ಆಗಿ ಹೆಣ್ಮಕ್ಳಿಗೆ ಇನ್ನೂ ಸ್ಪೇಸ್ ಕೊಡಬೇಕು. ಯಾಕಂದರೆ ಸರ್ ಹೇಳಿದ ಥರ ಒಂದು ಸೊಸೈಟಿಯಲ್ಲಿ ಶಾಂತತೆ ಕ್ರಿಯೇಟ್ ಆಗಬೇಕು, ಒಂದು ಸೊಸೈಟಿಯಲ್ಲಿ ಅದು ಸ್ಥಿರತೆ ಬರಬೇಕು ಅಂತಂದರೆ ಹೆಣ್ಮಕ್ಳಿಗೆ ತುಂಬ ರೋಲ್ ಇದೆ. ಬೀಟ್ ಅಟ್ ಹೋಮ್ ಲೆವೆಲ್ ಆರ್ in greater fields, lady is doing a lot, but we need to push those women to come ahead even more. We as a society should make a promise to ourselves that we are by our women, and we shall be pushing our women ahead to become stronger leaders and greater leaders. ಸೊ ನಮ್ಮದು ಬೀದರ್ ಡಿಸ್ಟ್ರಿಕ್ಟ್ ಪೊಲೀಸ್ ಏನು ಪ್ರೋಗ್ರಾಮ್ ಹಮ್ಮಿಕೊಂಡಿದೆ, ನಮ್ಮ SP ಸರ್ ನೇತೃತ್ವದಲ್ಲಿ ಇದೇನು ಪ್ರೋಗ್ರಾಮ್ ಆಗಿದೆ, ಅದಕ್ಕೆ ನಾವು ಬೀದರ್ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಆ್ಯಂಡ್ ಅದರ್ ರೋಟರಿ ಕ್ಲಬ್ಸ್ ಆಫ್ ಬೀದರ್ ಇಂದ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಿ, ಈ ಥರದ ಪ್ರೋಗ್ರಾಮ್ಸ್ ನೀವು ಇನ್ನೂ ಮಾಡಿ ಸರ್, ನಮ್ಮಿಂದ ಏನು ಸಹಾಯ ಬೇಕು ನೀವು ನಮಗೆ ಹೇಳಿ, ವಿ ಆರ್ ಆಲ್ವೇಸ್ ರೆಡಿ ಆ್ಯಂಡ್ ರೆಡಿ ಟು ಡೂ ಇಟ್. ಇವತ್ತು ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ಸಿಂದ ನಾವು ತುಂಬ ಚಿಕ್ಕ ಕೆಲಸ ಮಾಡಿದ್ವಿ. ನಾವು ಬರೀ ಯಾರ್ಯಾರು ಲೇಡೀಸ್ ಹೋಗ್ತಿದ್ದಾರೆ ಅವ್ರಿಗೆ ಒಂದು ಬ್ಯಾಗ್, ಒಂದು ವಾಟರ್ ಬಾಟಲ್ ಕೊಟ್ಟಿದ್ದೀವಿ. ಬಟ್ ಅದರಿಂದನೇ ನಮ್ಗೆ ಎಷ್ಟು ಒಳ್ಳೆ ಫೀಲ್ ಆಗ್ತಾ ಇದೆ ದಟ್ ವಿ ಆರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ಸಚ್ ನೋಬಲ್ ಕಾಸ್ ಅಂತ. ಸೊ ಮುಂದೇನು ನಮ್ಮಿಂದ ಏನಾದರೂ ಆಗಬೇಕು ಅಂದರೆ ಪ್ಲೀಸ್ ನಮಗೆ ಹೇಳಿ. ಆ್ಯಂಡ್ ಮೈ ಪ್ರೇ ಟು ದಿ ವಿಮೆನ್, ನಂದು ಕೋರಿಕೆ ಏನು ಅಂತಂದರೆ ಹೆಣ್ಮಕ್ಳು ಹೆಚ್ಚಾಗಿ ಮುಂದೆ ಬರಲಿ, ಹೆಚ್ಚಾಗಿ ಇನ್ವಾಲ್ವ್ಡ್ ಆಗಲಿ. ಆ್ಯಂಡ್ ಎಲ್ಲ ಮನೇಲಿರೋ ಒಂದು ಹುಡುಗಿ ಅಣ್ಣ ಆಗಲಿ, ಅಪ್ಪ ಆಗಲಿ, ಗಂಡ ಆಗಲಿ, ತಮ್ಮ ಆಗಲಿ, ಯಾರೇ ಆಗಲಿ, ಚಿಕ್ಕಪ್ಪ ಮಾಮ ಯಾರಾಗಲಿ, ನೀವೆಲ್ಲರೂ ನಿಮ್ಮ ಹೆಣ್ಮಕ್ಳನ್ನ ಮುಂದೆ ಪುಷ್ ಮಾಡಿ ಅವ್ರಿಗೆ ವರ್ಲ್ಡ್ ಲೀಡರ್ಸ್ ಆಗಿ ಮಾಡಿ ಅಂತ. ಬೀದರ್ ಹಿಂದುತ್ವದ ಹುನ್ನಾರ ಹತ್ತಿಕ್ಕಿ ಜಾತ್ಯತೀತ ರಾಷ್ಟ್ರೀಯ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾರ್ಚ್ 9ರಂದು ಸಾಯಂಕಾಲ 4 ಗಂಟೆಗೆ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಡಾಕ್ಟರ್ DG ಸಾಗರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸಂವಿಧಾನದ 14ನೇ ಅನುಚ್ಛೇದದ ಪ್ರಕಾರ ಸರ್ವರು ಸಮಾನರು ಎಂದು ಹೇಳುತ್ತದೆ. ಆದರೆ ಭಾರತೀಯ ಜನತಾ ಪಕ್ಷವು ಸಂವಿಧಾನವನ್ನು ಹೊಸಕಿ ಹಾಕುವ ಕಾರ್ಯ ಮಾಡುತ್ತದೆ. ಸರ್ವ ಉದ್ಯಮಗಳು ಖಾಸಗೀಕರಣಗೊಳಿಸುತ್ತದೆ. ನ್ಯಾಯಾಂಗ, ಇಡಿ, CBI ಸೇರಿದಂತೆ ಹಲವು ತನಿಖಾ ಸಂಸ್ಥೆಗಳಲ್ಲಿ ಹಸ್ತಕ್ಷೇಪ ಮಾಡುತ್ತದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವುದು, 15 ಲಕ್ಷ ಪ್ರತಿಯೊಬ್ಬರ ಖಾತೆಗೆ ಜಮಾ ಮಾಡುವುದು, ತೆರಿಗೆಯಲ್ಲಿ ರಾಜ್ಯದ ಪಾಲು ನೀಡುವುದು ಬಿಸಿಲು ಕುದುರೆಯಾಗಿದೆ. ಅಸ್ಪೃಶ್ಯತೆ, ಬಡತನ ಮತ್ತು ಅಸಮಾನತೆ ಜೀವಂತವಿಡಲು ಪ್ರಯತ್ನ ನಡೆಸುತ್ತಿದೆ. ಹೀಗಾಗಿ ಹಿಂದುತ್ವದ ವಿಚಾರಗಳ ವಿರುದ್ಧ ಈ ಸಮಾವೇಶ ಜರುಗುತ್ತಿದ್ದು, ಪ್ರಜಾಪ್ರಭುತ್ವದ ಹಾಗೂ ಜಾತ್ಯತೀತಕ್ಕಾಗಿ ತಪ್ಪದೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಸಮಾವೇಶವನ್ನು ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ,
ಪೌರ ಆಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಣಿ, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ರಾಜಶೇಖರ್ ಪಾಟೀಲ್, ನಗರಸಭೆ ಅಧ್ಯಕ್ಷ ಎಂಡಿ ಗೌಸ್, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್, ಅಲ್ಪಸಂಖ್ಯಾತ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಮನ್ನನ್ ಸೇಠ್, ಕಾಂಗ್ರೆಸ್ ಮುಖಂಡ ಧನರಾಜ್ ತಳಂಪಳ್ಳಿ, ನ್ಯಾಯವಾದಿ ಬಾಬುರಾವ್ ಹೊನ್ನ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮೃತರಾವ್ ಚಿಂಕೋಡೆ, ಸುರೇಶ್ ಹಾದಿಮನಿ, ವಿಜಯಕುಮಾರ್ ಸೋನಾರೆ, ಸುಮಂತ್ ಕಟ್ಟಿಮನಿ, ರಾಜು ಬನ್ನಾರೆ, ಅಬಿಕಾಳೆ, ಸುಭಾಷ್ ಟಿಳ್ಕರ್, ಅರುಣ್ ಪಟೇಲ್ ಭಾಗವಹಿಸುವರು. ಅಧ್ಯಕ್ಷತೆಯನ್ನು ಮಾರುತಿ ಬೋಧೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾರುತಿ ಬೋಧೆ ಮಾತನಾಡಿ, ಮಾರ್ಚ್ 9ರಂದು ಪ್ರಜಾಸತ್ತಾತ್ಮಕ ರಾಷ್ಟ್ರೀಯ ನಿರ್ಮಾಣಕ್ಕಾಗಿ ನಡೆಯುವ ಜಿಲ್ಲಾ ಮಟ್ಟದ ಸಮಾವೇಶದಲ್ಲಿ ಎಲ್ಲ ದಲಿತ ಪರ ಹಾಗೂ ಸಮಾನ ಮನಕ್ಕೆ ಸಂಘಟನೆಗಳು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು. ಸಮಾವೇಶದಲ್ಲಿ ಸುಮಾರು 5ರಿಂದ 6 ಸಾವಿರ ಜನರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕ ಅರುಣ್ ಪಟೇಲ್, ಪ್ರಮುಖರಾದ ರಾಜ್ಕುಮಾರ್ ವಾಗ್ಮಾರೆ, ಎಚ್ ಶಂಕರ್, ರಾಜ ಖಜಾಂಚಿ, ಬಿಸಿ ವಾಲಿ ಉಪಸ್ಥಿತರಿದ್ದರು. ಇದೇ ವೇಳೆ ಸಮಾವೇಶದ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ನಾವು ಸಮಾಜನ ದೇಶನ ಸಮರ್ಪಣೆ ಮಾಡಿಕೊಂಡು 75 ವರ್ಷಗಳು ಕಳೀತಕ್ಕಂಥ ಸಂದರ್ಭದಲ್ಲಿ ಈಗ ಇನ್ನೂ ಕೂಡ ಸಮಾಜದಲ್ಲಿ ಅಸಮಾನತೆ ಇದೆ, ಜಾತಿ ವ್ಯವಸ್ಥೆ ಇದೆ, ಅನಂತರ ಅಸ್ಪೃಶ್ಯತೆ ಇದೆ, ಬಡತನ ಇದೆ, ಅನರಕ್ಷತೆ ಇದೆ. ಇವೆಲ್ಲನೂ ಕೂಡ ಸಂವಿಧಾನದಲ್ಲಿ ಹೊಡೆದಾಕಿದೆ. ಅವು ಇರಬಾರ್ದು ಅಂತಕ್ಕಂಥದ್ದು ಕಲಂಗಳನ್ನು ಮಾಡಿದೆ. ಪ್ರಜಾಪ್ರಭುತ್ವ ಮಾಡಿದೆ. ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಸ್ವಾತಂತ್ರ್ಯ ಕೊಟ್ಟಿದೆ, ಸೋದರತೆಯನ್ನು ಕೊಟ್ಟಿದೆ. ಇವೆಲ್ಲನೂ ಕಡೆಗಣಿಸಿ ಸಂವಿಧಾನದ ಆಶೆಗಳನ್ನು ಅದು ಹಿಮ್ಮೆಟ್ಟಿಸಲಿಕ್ಕೆ, ಅದು ಹಿನ್ನಡೆ ಉಂಟಾಗಲಿಕ್ಕೆ ಈಗಿರ್ತಕ್ಕಂಥ ಸಂಘ ಪರಿವಾರ RSS ಆಗಿರ್ಬೋದು, RSS ಮುಖವಾಣಿ ಆಗಿರ್ತಕ್ಕಂಥ BJP ಪಕ್ಷ, ಈ BJP ಪಕ್ಷ ಸಂವಿಧಾನದ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ಅದನ್ನು ಹೊಸಗಾಗ್ತಕ್ಕಂಥ, ಅದನ್ನು ತೆಗಿತಕ್ಕಂಥದ್ದು ಮಾಡ್ತಾ ಇದೆ. ಮತ್ತು ಲಕ್ಷಾಂತರ ಜನ ಇವತ್ತು ಸಾರ್ವಜನಿಕವಾಗಿ ಉದ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಡವರು ಇರ್ರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್, ಆ ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನು ಇವತ್ತು ಖಾಸಗೀಕರಣ ಮಾಡಿಕೊಟ್ಟಿದೆ. ಇವತ್ತು ಸಂವಿಧಾನ ಸ್ವಾಯತ್ತತೆ ಹೊಂದಿರತಕ್ಕಂಥ ಚುನಾವಣೆಯನ್ನು ಕೂಡ ಆಯೋಗ ಕೈ ಆಡಿಸಿದೆ ಇವತ್ತು. ಮತ್ತು ಜುಡಿಷಿಯರಿಯಲ್ ಕೂಡ ಇವತ್ತು ಕೈ ಆಡಿಸಿ ಅದರದ ಒಂದು ವಿಧಾನವನ್ನು ಅದು ಏನಂತಂದರೆ ಇವತ್ತು ಕುಡಿಗಟ್ಟಿಸಿ ಹೋಗಿದ್ದಾರೆ. ಮತ್ತು ಇನ್ನೂ ಅನೇಕ ಸ್ವತಂತ್ರವಾಗಿರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ED ಆಗ್ಬೋದು, ID ಆಗ್ಬೋದು, CBI ಆಗ್ಬೋದು, ಇವೆಲ್ಲ ಉನ್ನತ ಮಟ್ಟದ ತನಿಖೆಗಳಲ್ಲೂ ಕೂಡ ಸರ್ಕಾರ, BJP ಸರ್ಕಾರ ಹಸ್ತಕ್ಷೇಪ ಮಾಡೋದ್ರ ಮುಖಾಂತರ ಸಂವಿಧಾನಕ್ಕೆ ಅಪಚಾರನ ಎಸಗ್ತಾ ಇದೆ. ಸಂವಿಧಾನದ ಆಸೆ ಏನಿತ್ತು, ಒಂದು ಬಹಳ ಶಕ್ತಿವಾಗಿರ್ತಕ್ಕಂಥ ಒಂದು ದೇಶನ ಕಟ್ಟಬೇಕಂತಂದರೆ ಯಾವುದೋ ಕಾರಣಕ್ಕಾಗಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವರಿಗೆ ವಿಶೇಷ ವ್ರತಗಳನ್ನು ಕೊಟ್ಟು ಮುಖ್ಯವಾಹಿನಿ ತರಬೇಕು. ಅದು ಯಾರು ಮಾಡಬೇಕು? ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥವು ಸರ್ಕಾರದಿಂದೇ. ಸರ್ಕಾರ ರಚನೆ ಮಾಡಿ ಜನರಿಗೋಸ್ಕರ ಜನರಲ್ಲೇ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಸರ್ಕಾರಗಳು ಮಾಡಬೇಕು ಅಂತ ಸಂವಿಧಾನ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಇವತ್ತು ರಾಜಕಾರಣಿಗಳು, ರಾಷ್ಟ್ರೀಯ ಪಕ್ಷಗಳು ಎಲ್ಲಿ ಹೋಗ್ತಾ ಇದ್ದಾವೆ? 1+1 ಮಾಡ್ತಾ ಇದ್ದೇವೆ. ಇವತ್ತು 1+1 ಸಾರ್ವತ್ರಿಕವಾಗಿ ಬಿಡ್ತಾ ಇದ್ದೇವೆ. ಇವತ್ತು ಒಬ್ಬ ರಾಜ್ಯ ಮನೆತನದಿಂದ ರಾಜ್ಯ ಆಳ್ಬೇಕಾದ್ರೆ ರಾಜ್ಯ ಮನೆತನವನ್ನೇ ಆಳ್ತಾ ಇದ್ದೇವೆ. ಇವತ್ತು ಸಂವಿಧಾನ ಜಾರಿಗೆ ಬಂದ ಮೇಲೆ ಇವತ್ತು ಪೈಲಟ್ನಲ್ಲಿ ರಾಜ್ಕುಮಾರ್ ಹುಟ್ಕೊಳ್ತಾನೆ, ಪೈಲಟ್ಸ್ನಲ್ಲಿ ಪ್ರಧಾನಮಂತ್ರಿಯನ್ನು ಹುಟ್ಕೊಳ್ತಾನೆ. ಸಂವಿಧಾನ ಪ್ರಕಾರ ಅಷ್ಟೊಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ, ದೇಶಕ್ಕೆ ಫ್ರೀಡಮ್, ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಇವತ್ತು ಕೆಲವರು ಹಿಡಿಕೆಯಷ್ಟು ಜನ RSS ಅದರ ಸಂಘ ಪರಿವಾರಗಳು ಮತ್ತು BJP ಮುಖಂಡ ಪಕ್ಷ ಇದು ಮಾಡ್ತಾ ಇದೆ. ದೇಶ ಇವತ್ತು ನಿರುದ್ಯೋಗದಿಂದ ಬಳಲ್ತಾ ಇದೆ, ಇವತ್ತು ಅನರಕ್ಷತೆಯಿಂದ ಬಳಲ್ತಾ ಇದೆ. ಇವತ್ತು ನಿರುದ್ಯೋಗಿ ಅಂತಕ್ಕಂಥದ್ದು ದೇಶದ ಯುವಕರನ್ನ ಇವತ್ತು ತಿಂದು ಹಾಕ್ತಾ ಇದೆ. ಇದೆಲ್ಲನೂ ಕೂಡ ಕಡಿವಾಣ ಹಾಕಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. 2014ರಲ್ಲಿ ಕೇಂದ್ರ ಸರ್ಕಾರ ಮೋದಿಯವರು ಹೇಳಿದ್ರು, ನಾವೇನಂದರೆ 1 ವರ್ಷಕ್ಕೆ 2 ಕೋಟಿ ಜನರ ಯುವಕರನ್ನ ಕೆಲಸ ಕೊಡ್ತೀವಿ ಅಂತೇಳಿ. ಒಂದು ಕೆಲಸ ಕೊಡಲಿಲ್ಲ. ಅವ್ರು ಹೇಳಿದ ಪ್ರಕಾರ ಈಗ 10 ವರ್ಷದಲ್ಲಿ ನಾವೊಂದು 18 ವರ್ಷ 20,000 ಕೆಲಸ ಕೊಡಬಹುದಾಗಿತ್ತು, ಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ನಾವು ಫಾರಿನ್ನಲ್ಲಿರ್ತಕ್ಕಂಥ ಏನು ಹಣ ಇಟ್ಟಾರೆ ಇಲ್ಲಿದ್ದು ನಾವೆಲ್ಲ ಒಂದು ಅಕೌಂಟ್ಸ್ನಲ್ಲಿ 15,000 ಹಾಕ್ತೀವಿ ಅಂತ ಹೇಳಿದ್ರು. ಕಪ್ಪು ಹಣಗಳು ತಂದು ಎಲ್ಲಿ ಹಾಕ್ತು? 1 ನಯ ಪೈಸೆ ಹಾಕಲಿಲ್ಲ. ಆಮೇಲೆ ಇವತ್ತು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲನ್ನು ಕೂಡ GSTಯಲ್ಲಿ ನ್ಯಾಯಯುತವಾಗಿ ಕೊಡ್ತಾ ಇಲ್ಲ. ಮತ್ತು ಮೀಸಲಾತಿ ಅಂತಕ್ಕಂಥದ್ದು ಇವೆಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಮೀಸಲಾತಿಯಲ್ಲಿ ಇವತ್ತು ಬಿಸಿಲು ಮುದ್ರಿ ಆಗಿದೆ. ಇವತ್ತು
ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ದೇಶದ ಸಾರ್ವತ್ರಿಕವಾಗಿರ್ತಕ್ಕಂಥ ಶಕ್ತಿಗಳು ಇವತ್ತು ಫ್ಯಾಕ್ಟ್ರೀಸ್ಗಳು ಎಲ್ಲಾನು ಕೂಡ ಒಂದು ವಿಮಾನಗಳನ್ನು ಕೂಡ ಇವತ್ತು ಖಾಸಗೀಕರಣ ಮಾಡಿದ್ರು, ರೈಲ್ವೆನೂ ಕೂಡ ಖಾಸಗೀಕರಣ ಮಾಡಿಕೊಡ್ತಾರೆ, ಅಂಚೆ ತಂತಿಯನ್ನು ಕೂಡ ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ. ಏನು ಉಳಿಸಿದ್ದಾರೆ ಇವತ್ತು ಮತ್ತಿಂತ ಬಹಳ ದೊಡ್ಡದಾಗಿ ಹಿಂದುತ್ವ ಹೊನ್ನಾರ ಹಟ್ಟಿಕ್ಕಲು ಪ್ರಜಾಸತ್ತಾತ್ಮಕ ರಾಷ್ಟ್ರ ನಿರ್ಮಾಣ ಮಾಡುವುದು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಈಗಾಗಲೇ ನಮ್ಮ ನಾಯಕರಿದ್ದಾಗ ಮಾದೇವ ಸಾಹೇಬ್ ಬರ್ತಾರೆ. ಜಿಲ್ಲೆಯ ಅನೇಕ ನಾಯಕರು, ಪ್ರಗತಿಪರರು, ಚಿಂತಕರು, ರಾಜಕೀಯ ಮುಖಂಡರು ಈ ಒಂದು ಕಾರ್ಯಕ್ರಮದ ಜಿಲ್ಲೆಯ ಎಲ್ಲ ಮೂಲೆಗಳಿಂದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು, ಹಿತೈಷಿಗಳು, ಅಂಬೇಡ್ಕರ್ ವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಏನು 9ನೇ ತಾರೀಕು ಅಂಬೇಡ್ಕರ್ ಸರ್ಕಲ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದು ತಾವು ಕೂಡ ನಮ್ಮ ಒಂದು ಮನವಿಯನ್ನು ಹೆಚ್ಚಿನ ರೀತಿಯಾಗಿ ಪ್ರಚಾರ ಮಾಡಿಕೊಡ್ಬೇಕಾಗಿತ್ತು, ಪ್ರಕಟಿಸಿ ಪ್ರಚಾರ ಮಾಡಬೇಕಂತ ತಮ್ಮಲ್ಲಿ ಮಂದಕೃಷ್ಣ ಮಾದಿಗರ ವಿಷಯದಲ್ಲಿ ಯಾಕೋ ಫರ್ನಾಂಡಿಸ್ ಅವ್ರದ್ದು ಸ್ವಲ್ಪ ತಮ್ಮದೇ ಒಂದು ಸಮಾನ ಮನಸ್ಕರ ಬೇರೆ ವಿಚಾರ ಆಗ್ತಾ ಇದೆ. ಇದೇನಿಲ್ಲ, ಮಾದಿಗರ ಬರ್ಬೇಕಂತ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ. ವಂದನೆಗಳು.